ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ. ಇದು ಜೋಳದ ರೊಟ್ಟಿಯಲ್ಲಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಒಂದು ಪಾವು ಕೆ ಜಿಯಷ್ಟು ಅಂದರೆ 1/4 ಕೆ ಜಿಯಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಅದನ್ನು ಮಿಡಲ್ ಕಟ್ ಮಾಡ್ತೀನಿ. ಕಟ್ ಮಾಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ ಪುಡಿ ಅಥವಾ ಜೀರಿಗೆ ಇದ್ದರೆ ಜೀರಿಗೆ ಪೌಡರ್, ಸ್ವಲ್ಪ ಗರಂ ಮಸಾಲ, ಅಜ್ವಾನ್ ಪೌಡರ್ ಹೀಗೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪು ಕೂಡ ಹಾಕಬೇಕು, ಖಾರ ಹಾಕಬಾರ್ದು, ಖಾರದ ಮೆಣಸಿನ್ಕಾಯಿ ಇದೆ. ಉಪ್ಪು ಕೂಡ ಹಾಕಿ ಅದನ್ನು ನಡುಕ್ಕೆ ಕಟ್ ಮಾಡಿರ್ತೀವಲ್ಲ ಮೆಣಸಿನ್ಕಾಯಿಗೆ ಅದರಲ್ಲಿ ತುಂಬಬೇಕು. ಎಲ್ಲ ತುಂಬಿದೆ. ಕಡಲೆ ಹಿಟ್ಟು ಎದಕ್ಕೆ ಹಾಕ್ತೀವಿ ಅಂದರೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಇರ್ತದೆ, ಸ್ವಲ್ಪ ಮಿರ್ಚಿ ಥರ ಫ್ಲೇವರ್ ಬರುತ್ತಲ್ಲ ಅದಕ್ಕೋಸ್ಕರ ಹಾಕ್ತೀನಿ. ಸ್ವಲ್ಪ ಎಲ್ಲವನ್ನು ಈ ಥರ ಮೆಣಸಿನ್ಕಾಯಿ ಒಳಗಡೆ ನಡುಕ್ಕೆ ಕಟ್ ಮಾಡಿರ್ತೀವಲ್ಲ ಅದೆಲ್ಲ ಮಸಾಲೆಯನ್ನು ಹಾಕಬೇಕು. ಈ ಥರ ಫುಲ್ಲು ತುಂಬಬೇಕು. ನಂತರ ಒಲೆ ಮೇಲೆ ಒಂದು ತವ ಇಡಬೇಕು. ತವ ಕಾದ ನಂತರ ಅದಕ್ಕೆ ಎಣ್ಣೆಯನ್ನು ಸ್ವಲ್ಪ ಹಾಕಿ ತುಂಬಿರುವಂಥ ಎಲ್ಲ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಚೂರು ಸಣ್ಣ ಇಟ್ಟು ಗ್ಯಾಸ್ ಒಲೆ ಮೇಲೆ ಈ ಥರ ಫ್ರೈ ಮಾಡಬೇಕು. ಎರಡು ಬದಿಯಲ್ಲಿ ಒಂದು ಸ್ಪೂನನ್ನು ತೆಗೆದುಕೊಂಡು ಈ ಥರ ಎರಡು ಬದಿಯಲ್ಲಿ ಬೇಯಿಸಬೇಕು ಅಥವಾ ಫ್ರೈ ಮಾಡಬೇಕು. ಎಣ್ಣೆ ಜಾಸ್ತಿ ಹಾಕಲಿಲ್ಲ ಅಂದರೆ ಒಳ್ಳೆಯದಿರುತ್ತದೆ, ಯಾಕಂದರೆ ಮೊದಲೇ ಖಾರ ಮೆಣಸಿನ್ಕಾಯಿ ಕೂಡ. ಅದೇ ಥರ ಒಂಚೂರು ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಇದನ್ನು ಅನ್ನದ ಜೊತೆ ಬಿಸಿ ಅನ್ನ ಅಥವಾ ಜೋಳದ ರೊಟ್ಟಿ ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಹೆಲ್ಪ್ ಮಾಡಿ. ನೋಡಿ ಈ ಥರ ಇದೆ, ನೀವು ಟ್ರೈ ಮಾಡಿ. ನಾರ್ತ್ ಕರ್ನಾಟಕ ಸ್ಪೆಷಲ್ ಮೆಣಸಿನ್ಕಾಯಿ